ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಅರ್ಜುನ್ ರೆಡ್ಡಿ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಬಜೆಟ್ ಏನು, ಹಾಗೆಯೇ ಕಲೆಕ್ಷನ್ ಏನು, ಬಿಡುಗಡೆ ಆಗಿದ್ದ ದಿನಾಂಕ ಮತ್ತು ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ, ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತೆಲುಗು ಆಗಿದೆ. ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಮತ್ತು ಬಿಡುಗಡೆ ಆಗಿದ್ದ ದಿನಾಂಕ ಆಗಸ್ಟ್ 25, 2017 ಬಿಡುಗಡೆ ಆಗಿರುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಸಂದೀಪ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ವಿಜಯ್ ದೇವರಕೊಂಡ ಹಾಗೂ ಶಾಲಿನಿ, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡಿದ್ರೆ 6 ಕೋಟಿ ಬಜೆಟನ್ನು ಹಾಕಿದ್ದಾರೆ. ಕಲೆಕ್ಷನ್ ನೋಡಿದ್ರೆ 71 ಕೋಟಿ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಅರ್ಜುನ್ ರೆಡ್ಡಿ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ವಿಜಯ್ ದೇವರಕೊಂಡ ಅವರು. ಹಾಗೆಯೇ ಅರ್ಜುನ್ ರೆಡ್ಡಿ ಮೂವಿಯಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ತೆಲುಗಿನಲ್ಲಿ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಎಲ್ಲರೂ ಕೂಡ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ತೆಲುಗಿನಲ್ಲಿ ಸಾಂಗ್ ಕೂಡ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳೋದಾದರೆ, ಅರ್ಜುನ್ ಅನ್ನೋ ವ್ಯಕ್ತಿ ಇರ್ತಾರೆ. ಅರ್ಜುನ್ಗೆ ಅವರಿಗೆ ತಂದೆ ತಾಯಿ ಇರ್ತಾರೆ. ಅರ್ಜುನ್ ಅವನಿಗೆ ತಮ್ಮ ಕೂಡ ಇರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ತಮ್ಮ ತುಂಬ ಒಂದು ಡಾಕ್ಟರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಅರ್ಜುನ್ ಕೂಡ ಡಾಕ್ಟರ್ಗೆ ಓದಿಸ್ತಾ ಇರ್ತಾರೆ ಮತ್ತು ಡಾಕ್ಟರ್ ಕೂಡ ಆಗ್ತಾರೆ ಅಂತಲೇ ಹೇಳಬಹುದು. ಇಬ್ಬರು ಕಾಲೇಜ್ ಇದ್ದ ಟೈಮಲ್ಲಿ ಒಂದು ಫ್ರೆಂಡ್ಸ್ಗಳ ಜೊತೆ ಭೇಟಿಯನ್ನು ಆಗೋದು, ಮತ್ತು ಪಾರ್ಟಿಯನ್ನು ಇಡೋದು, ಎಂಜಾಯ್ಮೆಂಟನ್ನು ಮಾಡೋದು, ಮತ್ತು ಹುಡುಗರ ಜೊತೆ ಜಗಳವನ್ನು ಆಡೋದು, ಈ ರೀತಿ ಎಲ್ಲ ಕಳೀತಾ ಇರ್ತಾರೆ ಟೈಮ್ ಪಾಸನ್ನು. ಮತ್ತು ಅವರ ತಂದೆ ತಾಯಿನೂ ಕೂಡ ತುಂಬ ಹೇಳ್ತಾರೆ, ಅರ್ಜುನ್ ಇದನ್ನೆಲ್ಲ ನೀ ಇಲ್ಲಿಗೆ ಬಿಟ್ಬಿಡು, ಮತ್ತು ನೀವು ಒಂದು ಒಳ್ಳೆಯ ವ್ಯಕ್ತಿಯಾಗಿ ಬದುಕು ಅಂತ ಹೇಳಿ ತುಂಬ ಒಂದು ಒಳ್ಳೆಯ ಮಾತುಗಳನ್ನು ಹೇಳ್ತಾರೆ. ಆದರೂ ಕೂಡ ಅರ್ಜುನ್ ಅದನ್ನೆಲ್ಲ ಕೇಳದೆ ಒಂದು ಹುಡುಗಿ ತುಂಬ ಇಷ್ಟಪಟ್ಟು ಆ ಹುಡುಗಿನ ಬಿಟ್ಟೊಟ್ಟೋಗ್ತಾಳೆ. ಅದರಿಂದ ಏನಾಗುತ್ತೆ ಅಂದರೆ, ಅರ್ಜುನು ತುಂಬ ಡ್ರಿಂಕ್ಸು ಹಾಗೆಯೇ ಸ್ಮೋಕ್ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತಾನೆ. ಅದರಿಂದ ಹೊರಗಡೆ ಬರೋಕ್ಕೆ ಆಗೋದಿಲ್ಲ. ಮತ್ತು ಅದೇ ಹುಡುಗಿ ಏನಾಗುತ್ತೆ ಅಂದರೆ, ಅವನ ಪ್ರೀತಿಸಿದ ಹುಡುಗಿ ಒಂದು ಕಡೆ ಒಂದು ಪಾರ್ಕಲ್ಲಿ ಕುಂತಿರ್ತಾಳೆ. ಹಾಗೆಯೇ ಅದು ಪ್ರೆಗ್ನೆಂಟಿ ಆಗಿರ್ತಾಳೆ ಅಂತಲೇ ಹೇಳ್ಬೋದು. ಅದರಿಂದ ಆ ಹುಡುಗಿ ತುಂಬ ಬೇಜಾರಿಂದ ಕುಂತಿರ್ತಾನೆ. ಅರ್ಜುನ್ ಅದನ್ನು ನೋಡಿಬಿಟ್ಟು ತುಂಬ ಬೇಜಾರನ್ನು ಮಾಡಿಕೊಂಡು ಮಾತಾಡ್ಸೋಕ್ಕೆ ಅಂತ ಹೋಗ್ತಾನೆ. ಮಾತಾಡಿದಾಗ ಆ ರೀತಿಯೆಲ್ಲ ಅವರ ಹಸ್ಬೆಂಡು ಮೋಸ ಮಾಡಿಬಿಟ್ಟು ಹೊರಟೋಗಿರ್ತಾನೆ. ಅದರಿಂದ ಅರ್ಜುನೇ ತುಂಬ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ಏನು ಮಾಡ್ತಾನೆ, ಅವಳನ್ನೇ ಮದುವೆ ಆಗ್ತಾನೆ. ಮತ್ತು ಅವರ ತಂದೆ ತಾಯಿನೂ ಕೂಡ ತುಂಬ ಖುಷಿ ಪಡ್ತಾರೆ, ಒಪ್ಕೋತಾರೆ ಮದುವೆಗೆ. ಹುಡುಗಿ ತಂದೆ ತಾಯಿನೂ ಕೂಡ ಒಪ್ಕೋತಾರೆ. ಮತ್ತು ಅರ್ಜುನು ಅವನ ಒಂದು ಬ್ಯಾಡ್ ಹ್ಯಾಬಿಟ್ಗಳನ್ನೆಲ್ಲ ಬಿಟ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಬದುಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ. ಮತ್ತು ಈ ಮೂವಿಗಂತೂ ಎಲ್ಲರೂ ಕೂಡ ಒಂದು ಮೆಚ್ಚುಗೆಯನ್ನು ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಹಾಗೆಯೇ ಈ ಮೂವಿಯ ಸ್ಟೋರಿರು ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.